ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಪ್ರಕರಣದ ಕುರಿತು ಪ್ರತಿಕ್ರಿಯೆ ನೀಡಿರುವಂತಹ ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ್, ಒಂದು ವೇಳೆ ಸಿಟಿ ರವಿ ಅವರು ಅವಹೇಳನಕಾರಿ ಪದ ಬಳಕೆ ಮಾಡಿದ್ದು ನಿಜವಾದರೆ ಈ ಕೂಡಲೇ ಕ್ಷಮೆ ಯಾಚಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಶರಣಗೌಡ ಅವರ ಹೇಳಿಕೆಯನ್ನು ತನ್ನ ಅಧಿಕೃತ ಟ್ವಿಟರ್ ಅಕೌಂಟ್ನಲ್ಲಿ ಹಂಚಿಕೊಂಡಿರುವಂತಹ ಕಾಂಗ್ರೆಸ್ ಕಂದಕೂರು ಅವರ ಪಕ್ಷಾತೀತ ಅಭಿಪ್ರಾಯವನ್ನ ಬಿಜೆಪಿ ಜೆಡಿಎಸ್ ಮೈತ್ರಿ ನಾಯಕರು ಗಮನಿಸಬೇಕು ಅಂತ ಆಗ್ರಹಿಸಿದೆ. ಕ್ಯಾಂಪ್ಕೋ ಅಡಕೆ ಸಂಶೋಧನೆ ಮತ್ತು ಅಭಿವೃದ್ಧಿ ಪ್ರತಿಷ್ಠಾನ ಹಾಗೂ ನಿಟ್ಟೆ ವಿಶ್ವವಿದ್ಯಾನಿಲಯದೊಂದಿಗೆ ತಿಳುವಳಿಕೆ ಒಪ್ಪಂದ ಮಾಡಿಕೊಂಡಿದ್ದೆವು. ಪ್ರೊಫೆಸರ್ ಈಡಿಯಾ ಕರುಣಸಾಗರ್ ಮತ್ತು ತಂಡ ನಡೆಸಿದಂತಹ 3 ವಿಭಾಗಗಳ ಸಂಶೋಧನೆಯಲ್ಲಿ ಅಡಿಕೆಯಿಂದ ಆರೋಗ್ಯದ ಮೇಲೆ ಯಾವ ದುಷ್ಪರಿಣಾಮವೂ ಉಂಟಾಗುವುದಿಲ್ಲ ಎಂಬ ವರದಿ ಸಲ್ಲಿಸಿದೆ. ಆದರೆ ವಿಶ್ವಸಂಸ್ಥೆ ಇದಕ್ಕೆ ವ್ಯತಿರಿಕ್ತವಾಗಿ ವರದಿಯನ್ನು ನೀಡಿದ್ದು ಇದರ ಹಿಂದೆ ಲಾಬಿ ನಡೆದಿದೆಯಾ ಎಂಬ ಚರ್ಚೆ ಹುಟ್ಟುಹಾಕಿದೆ. ಒಂದು ದಿನದ ರಾತ್ರಿ ಹಗಲು ರಾಜಕೀಯ ಹೈಡ್ರಾಮಾದ ನಂತರ ಬಿಜೆಪಿ ಶಾಸಕ ಸಿಟಿ ರವಿ ಅವರಿಗೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ. ಈ ಕೂಡಲೇ ಅವರನ್ನ ಬಿಡುಗಡೆ ಮಾಡಬೇಕು ಅಂತ ಆದೇಶವನ್ನು ನೀಡುವ ಮೂಲಕ ಚಳಿಗಾಲದ ಅಧಿವೇಶನದ ಕೊನೆಯ ದಿನದ ಪ್ರಸಂಗಕ್ಕೆ ತೆರೆ ಬಿದ್ದಿದೆ. ತಮ್ಮ ಬಿಡುಗಡೆಯ ಆದೇಶ ಬರ್ತಾ ಇದ್ದಂತೆಯೇ ಸಿಟಿ ರವಿ ಸಂಸ್ಕೃತದ ಶ್ಲೋಕವೊಂದನ್ನು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಸಕಲೇಶಪುರದ ಶಿರಾಡಿ ಶ್ರೀ ಚೌಡೇಶ್ವರಿ ದೇವಸ್ಥಾನದ ಬಳಿಯ ನದಿಯಲ್ಲಿ ಈಜಾಡುತ್ತಿದ್ದ ಪ್ರವಾಸಿಗರು ಸಮೀಪದ ಖಾಸಗಿ ಡ್ಯಾಂ ಸಿಬ್ಬಂದಿ ಎಸಗಿದ ಅಚಾತುರ್ಯದಿಂದಾಗಿ ಪ್ರಾಣಾಪಾಯಕ್ಕೆ ಸಿಲುಕಿದ ಘಟನೆ ನಡೆದಿದೆ. ಏಕಾಏಕಿ ಹರಿದು ಬಂದ ನೀರಿನಿಂದಾಗಿ 4 ಪ್ರವಾಸಿಗರು ನಡುವೆ ಸಿಲುಕಿಕೊಂಡಿದ್ರು. ಸ್ಥಳೀಯರು ಅವರನ್ನು ರಕ್ಷಣೆ ಮಾಡಿದ್ದಾರೆ. ಧರ್ಮಸ್ಥಳಕ್ಕೆ ಯಾತ್ರೆ ಹೊರಟಿದ್ದ ಬೆಂಗಳೂರು ಕಲ್ಯಾಣ ನಗರದ ಪ್ರವಾಸಿಗರು ನದಿಯ ದಡದಲ್ಲಿ ಆಟವಾಡ್ತಾ ಇದ್ರು. ಈ ವೇಳೆ ದಿಢೀರಂತ ಬಂದ ನೀರಿನಿಂದ ಗಲಿಬಿಲಿಗೊಂಡ್ರು. ಅವರ ಪೈಕಿ 4 ನೀರಿನಲ್ಲಿ ಸಿಲುಕಿದ್ರು. ತಕ್ಷಣ ಸಹಾಯಕ್ಕೆ ಬಂದ ಸ್ಥಳೀಯರು ಅವರನ್ನು ರಕ್ಷಿಸಿದ್ದಾರೆ.